ಮೇಘ್ನಾ ರಾಜ್ರವರ ಎರಡನೇ ಮದುವೆಗೆ ಸಿದ್ಧತೆ. ಹೌದು ಸ್ನೇಹಿತರೆ, ಒಂದು ಮೇಘ್ನಾ ರಾಜ್ರವರು ತಮ್ಮ ಎರಡನೇ ಮದುವೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಒಂದು ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಸೊ ಮದುವೆ ಯಾವಾಗ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿರಿದ್ರೆ, ನೀವೇನೋ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ, ಮೇಘ್ನಾ ರಾಜ್ರವರು ಯಾವುದೇ ಎರಡನೇ ಮದುವೆ ಆಗುವುದರ ಬಗ್ಗೆ ನಿರ್ಧಾರವನ್ನ ಹೇಳಿರಲಿಲ್ಲ. ಸೊ ನಾನು ಎರಡನೇ ಮದುವೆಯನ್ನು ಆಗೋದಿಲ್ಲ ಅನ್ನೋ ಮಾತನ್ನ ಕೂಡ ಅವರ ತಂದೆ ತಾಯಿಯವರಿಗೆ ಹೇಳಿದ್ರು. ನನಗೆ ಫೋರ್ಸ್ ಮಾಡಬೇಡಿ, ನಾನು ಯಾವುದೇ ರೀತಿ ಎರಡನೇ ಮದುವೆಯನ್ನ ಆಗೋಲ್ಲ ಅನ್ನೋ ಮಾತನ್ನ ಒಂದು ಮೇಘ್ನಾ ರಾಜ್ರವರು ಅವರ ತಂದೆ ತಾಯಿಯವರಿಗೆ ಹೇಳಿದ್ರು. ಅವರ ತಂದೆ ತಾಯಿಯವರು ಎಷ್ಟೇ ಒಂದು ತಿಳಿಸಿ ಬುದ್ಧಿವಾದವನ್ನ ಹೇಳಿದ್ರು, ಇಲ್ಲ ನೀನು ಇನ್ನೂ ಚಿಕ್ಕ ವಯಸ್ಸು, ನೀನು ಎರಡನೇ ಮದುವೆಯನ್ನ ಆಗುವಂತ ಮಾತನ್ನ ಹೇಳಿದ್ರು ಕೂಡ ಇವರು ಒಪ್ಕೊಂಡಿರ್ಲಿಲ್ಲ. ಇಲ್ಲ, ನಾನು ಎರಡನೇ ಮದುವೆಯನ್ನ ಆಗೋದಿಲ್ಲ ಅನ್ನೋ ಮಾತನ್ನ ಒಂದು ಮೇಘ್ನಾ ರಾಜ್ರವರು ಹೇಳ್ತಾ ಇದ್ರು. ಸೊ ಇದ್ದಕ್ಕಿದ್ದಂತೆ ಯಾಕೆ ಬದಲಾದ್ರು, ಒಂದು ಈಗಾಗಲೇ ನೀವೆಲ್ಲರೂ ಕೂಡ ಒಂದು ಅವರ ಒಂದು ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಅವರ ಒಂದು ಇಂಟರ್ವ್ಯೂ ಅನ್ನು ಕೂಡ ನೋಡಿದ್ದೇವೆ. ಸೊ ಆ ಒಂದು ಚಾನಲ್ನಲ್ಲಿ ಅವರು ಹೇಳಿದ್ದಾರೆ ಸ್ವತಃ, ಇಲ್ಲ ನಾನು ಎರಡನೇ ಮದುವೆಯನ್ನ ಆಗ್ತೀನಿ ಆದಷ್ಟು ಬೇಗ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಯಾಕೆ ಈ ರೀತಿಯಾಗಿ ಬದಲಾದ್ರು, ಯಾರು ಹುಡುಗ, ಅಷ್ಟಕ್ಕೂ ಏನನ್ನ ಕೆಲಸ ಮಾಡ್ತಾರೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊಟ್ಟ ಮೊದಲನೇದಾಗಿ ಮೇಘ್ನಾ ರಾಜ್ರವರು ತಮ್ಮ ಎರಡನೇ ಮದುವೆಗೆ ಒಪ್ಪಿಕೊಂಡಿರೋದು ತಮ್ಮ ಮಗನ ಕಾರಣದಿಂದ. ಹೌದು ಸ್ನೇಹಿತರೆ, ತಮ್ಮ ಮಗನಿಗೆ ಒಂದು ತಂದೆಯ ಸ್ಥಾನದಲ್ಲಿ ಯಾರಾದ್ರೂ ಬೇಕು, ಫಾದರ್ ಫಿಗರ್ ಬೇಕು ಅನ್ನೋ ಒಂದು ಕಾರಣಕ್ಕಾಗಿಯೇ ಒಂದು ಎರಡನೇ ಮದುವೆಗೆ ಒಪ್ಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಯಾಕೆ ಒಂದು ಎರಡನೇ ಮದುವೆಗೆ ಒಪ್ಕೊಂಡ್ರಪ್ಪ ಅಂತಂದ್ರೆ, ಅವನೊಬ್ಬ ಗಂಡು ಮಗ. ಹೌದು ಸ್ನೇಹಿತರೆ, ಯಾಕಪ್ಪ ಅಂತಂದ್ರೆ ಒಬ್ಬ ರಾಯನ್, ಒಬ್ಬ ಗಂಡು ಮಗ. ಸೊ ಈಗೇನೋ ಚಿಕ್ಕವನಿದ್ದಾನೆ, ಅವನ ಎಲ್ಲಾ ಒಂದು ನ್ಯೂಸ್ ಗಳನ್ನಾಗಿರ್ಬೋದು, ಅವನ ಎಲ್ಲಾ ಸೀಕ್ರೆಟ್ಸ್ ಗಳನ್ನ ಶೇರ್ ಮಾಡ್ಕೊಳ್ತಾನೆ. ಆದ್ರೆ ಅವನು ದೊಡ್ಡವನಾದ್ಮೇಲೆ ಅವನದೇ ಆದ ಸೀಕ್ರೆಟ್ಸ್ ಗಳನ್ನ ಹೇಳ್ಕೊಳ್ಳಕ್ಕೆ ಯಾರಾದ್ರೂ ಒಬ್ಬ ತಂದೆಯ ಆಸರೆ ಬೇಕೇ ಬೇಕು, ಒಂದು ಗಂಡಿನ ಆಸರೆ ಅವರ ಮನೆತನಕ್ಕೆ ಬೇಕೇ ಬೇಕು, ಒಂದು ಈ ತರ ಒಂದು ಯೋಚನೆಯನ್ನ ಇಟ್ಕೊಂಡ್ಬಿಟ್ಟು ಸೊ ಆ ಒಂದು ನನಗೆ ಎರಡನೇ ಮದುವೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಮೇಘ್ನಾ ರಾಜ್ರವರು. ಇನ್ನು ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ ಅನ್ನೋ ಮಾತನ್ನ ನೋಡ್ಬೇಕಪ್ಪ ಅಂತಂದ್ರೆ, ಒಂದು ವಿದೇಶದಲ್ಲಿ ಇದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಹೌದು ಸ್ನೇಹಿತರೆ, ಒಂದು ಮೇಘ್ನಾ ರಾಜ್ರವರ ಒಂದು ಮದುವೆ ಆಗ್ತಿರ್ತಕ್ಕಂಥ ಗಂಡು ಒಂದು ವಿದೇಶದಲ್ಲಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಆದಷ್ಟು ಬೇಗ ಆ ಒಂದು ಗಂಡು ಯಾರು ಅಂತಕ್ಕಂಥದನ್ನ ನೋಡ್ಕೊಂಡು ಬರೋಣ ಬನ್ನಿ. ಸೊ ವಿದೇಶದಲ್ಲಿ ಇರುವಂತಹ ಒಂದು ಸಂಬಂಧಿಕರೊಡನೆ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಆಗಲಿದೆ ಅಂತೆ. ಸೊ ಅವರ ತಂದೆ ತಾಯಿಯವರು ತೋರಿಸಿರುವಂತೆ ಒಂದು ಮದುವೆಯನ್ನ ಆಗಲಿದ್ದಾರಂತೆ ಮೇಘ್ನಾ ರಾಜ್ರವರು. ಸೊ ಅವರು ಗಂಡು ಅವರು ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರಂತೆ, ಇವರೊಬ್ಬ ಬಿಸ್ನೆಸ್ ಮ್ಯಾನ್ ಅಂತಕ್ಕಂಥ ಸುದ್ದಿಗಳು ಕೇಳಿ ಬರ್ತಾ ಇವೆ. ಸೊ ಇನ್ನು ನೋಡ್ಬೇಕಪ್ಪ ಅಂತಂದ್ರೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗಬಾರ್ದು, ಸೊ ಅವರು ಹೀಗೆ ಇರಬೇಕು ಅನ್ನೋದು ಒಂದು ಚಿರಂಜೀವಿ ಸರ್ಜಾ ಅವರ ಅಭಿಮಾನಿಗಳ ಆಸೆ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನ ಏನ್ ಹೇಳ್ತಾ ಇದ್ದಾರೆಪ್ಪ ಅಂತಂದ್ರೆ, ನೀವು ಎರಡನೇ ಮದುವೆ ಆದ್ರೆ ಅದು ಚಿರಂಜೀವಿ ಸರ್ಜಾ ಅವರಿಗೆ ಮೋಸ ಮಾಡಿದಂತಾಗತ್ತೆ, ನಿಮ್ದು ಒಂದು ತಪ್ಪಾಗುತ್ತೆ ಅಂತಕ್ಕಂಥ ಮಾತನ್ನ ಒಂದು ಮೇಘ್ನಾ ರಾಜ್ರವರಿಗೆ ಕಮೆಂಟ್ಸ್ ಗಳು ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಅಭಿಮಾನಿಗಳು, ಇಲ್ಲ ನೀವು ಎರಡನೇ ಮದುವೆಯನ್ನ ಆಗಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಬಗ್ಗೆ ನಿಮ್ಗೆ ಏನಿಸುತ್ತೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆಯನ್ನ ಆಗ್ಬೇಕಾ ಅಥವಾ ಆಗದೆ ಇದ್ರೇನೆ ಒಳ್ಳೇದಾ, ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.